ಎಲ್ಲರೂ ರಾಜಕಾರಣಕ್ಕೆ ಬಂದ ಮೇಲೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬರೋ ದಮ್ಮಿದ್ರೆ ರಾಜಕಾರಣಕ್ಕೆ ಬನ್ನಿ, ಇಲ್ಲ ತೆಪ್ಪ ಕೆಲಸಕ್ಕೆ ಹೋಗಿ ಹೆಂಡತಿ ಮಕ್ಕಳು ಸಾಕೊಂಡಿರಿ. ಇದೇನು ಪ್ಯಾರು ಮೊಹಬ್ಬತ್ತು ಇಷ್ಕಲ್ಲ, ಪಾಲಿಟಿಕ್ಸು. ಇಲ್ಲಿ ಬೈಯೋದು ಇರುತ್ತೆ, ಬೈಸ್ಕೊಳ್ಳೋದು ಇರುತ್ತೆ. ನಿಮಗೆ ಬೈಯಕ್ಕಾಗಲ್ಲ, ಬೈಸ್ಕೊಳಕ್ಕಾಗಲ್ಲ, ಯೋಗ್ಯತೆ ಇಲ್ಲ ಅಂದ್ರೆ ತೆಪ್ಪಗೆ ಎಲ್ಲೋ ಕೆಲಸಕ್ಕೆ ಹೋಗಿ ಮಂತ್ ಎಂಡಲ್ಲಿ ಸ್ಯಾಲ್ರಿ ಬರುತ್ತೆ, ಅಷ್ಟೋ ಎಷ್ಟೋ EMI ಕಟ್ಕೊಂಡು ಮಕ್ಕಳನ್ನ ಚೆನ್ನಾಗಿ ಓದಿಸಿ. ಪ್ಯಾರು ಮೊಹಬ್ಬತ್ತು ಇಷ್ಕು ಬೇಡ ನಮಗೆ. ಪಾಲಿಟಿಕ್ಸ್ ಅಲ್ಲಿ ಬೆಳಿಬೇಕು ಅಂದ್ರೆ ತಟ್ಕೊಳ್ಳೋ ದಮ್ಮಿದ್ರೆ ಆ ಕಾಡಕ್ಕೆ ಬನ್ನಿ. ನನಗೆ ತಟ್ಕೊಳ್ಳೋ ದಮ್ಮಿದೆ. ನಾನು ಯಾರನ್ನ ಬೇಕಾದರೂ ಪ್ರಶ್ನೆ ಮಾಡಬಲ್ಲೆ, ಯಾವನ್ನ ನನ್ನ ಟಾರ್ಗೆಟ್ ಮಾಡಿದ್ರು ಫೇಸ್ ಮಾಡಬಲ್ಲೆ. ನನಗೆ ಆ ದಮ್ ಇರೋದಕ್ಕೆ MLA ಅದೇ. ಕಂಫರ್ಟ್ ಝೋನಲ್ಲೆಲ್ಲ ರಾಜಕಾರಣ ನಡೆಯಲ್ಲ ಸರ್. ನಾನು ಯಂಗ್ಸ್ಟರ್ಸ್ಗೆ ಹೇಳೋದು ಇಷ್ಟೇ, ಏನಾದರೂ ಮೆಂಬರ್ ಆಗಬೇಕು, ತಾಲೂಕ್ ಪಂಚಾಯತಿ ಮೆಂಬರ್ ಆಗಬೇಕು, ZP ಮೆಂಬರ್ ಆಗಬೇಕು, ನಾಳೆ MLA ಆಗಬೇಕು ಅಂತ ಆಸೆ ಇದ್ರೆ ಧೈರ್ಯದಿಂದ ಬಾ ಆ ಕಾಡಕ್ಕೆ. ಇಲ್ಲ ಲೈಫ್ ಹಾಳು ಮಾಡ್ಕೋಬೇಡ. ಇಲ್ಲಿ ಯಾರು ಮುದ್ದಾಡೋದೇನಿಲ್ಲ ಅಲ್ವಾ. ಇದು ಪಾಲಿಟಿಕ್ಸ್ ಸರ್, ಇದು ನಡೆಯೋದೇ ಹಿಂಗೆ. ಹೋಯ್ತು, ಆ ಕಾಲದಲ್ಲಿ ಹೋಯ್ತು. ಈಗ ವೆರಿ ಸಿಂಪಲ್, ನಮ್ಮ ತಂದೆಗೆ ಡಾಕ್ಟರ್ ರಾಜ್ಕುಮಾರ್ ಇಷ್ಟ, ನನಗೆ ಶಿವರಾಜ್ ಕುಮಾರ್ ಇಷ್ಟ ರೀ. ನನಗೆ ಶಿವರಾಜ್ ಕುಮಾರ್ ಇಷ್ಟ. ಚೇಂಜ್ ಆಗ್ತಿದೆ, ಹೊಸ ಜನರೇಷನ್ ಬರ್ಬೇಕಲ್ಲ. ನನಗೆ ಶಿವಣ್ಣನ ಪಿಕ್ಚರ್ ಇಷ್ಟ, ಪುನೀತ್ ಸರ್ ಪಿಕ್ಚರ್ ಇಷ್ಟ ನನಗೆ. ನಮ್ಮ ತಂದೆ ಡಾಕ್ಟರ್ ರಾಜ್ಕುಮಾರ್ ಇಷ್ಟಪಡ್ತಾರೆ ಅಂತ ನಾನು ಶಿವಣ್ಣನ ಇಷ್ಟಪಡ್ತೀನಲ್ಲ. ನಾನು ಇದೇ ಹೇಳ್ತಿರೋ, ರಾಜಕಾರಣಕ್ಕೆ ಹೆಂಗ್ ಬ್ಲಡ್ ಬರಬೇಕು, ಹೊಸ ಬ್ಲಡ್ ಬರಬೇಕು. ಸಾಧ್ಯ ಆದ್ರೆ ಪ್ರಾಮಾಣಿಕರು ಬರಬೇಕು. ಬಟ್ ನಾನಂತೂ ನನ್ನ ಪಕ್ಷದ ಎಲ್ಲರೂ ನಾನು ಗೌರವದಿಂದ ನಡೆಸ್ಕೊಂಡಿದ್ದೀನಿ ಸರ್, ಎಲ್ಲರೂ ನಡೆಸ್ಕೊತೀನಿ. ಪ್ರತಿಷ್ಠೆಗೆ ಬಿದ್ದೋದ್ರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ. ಥ್ಯಾಂಕ್ ಯು ಸರ್.